ಆತ್ಮೀಯ ವೀಕ್ಷಕರಿಗಳ ನಮಸ್ಕಾರ. ಅಶೋಕ ಫೋರ್ತ್ ಫಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಫಿಫಾ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ 1930ರಿಂದ 2026ರವರೆಗೆ, ಅಂದರೆ ಈ 96 ವರ್ಷಗಳಲ್ಲಿ ಜರುಗಿದ 23 ವಿಶ್ವಕಪ್ಗಳಲ್ಲಿ ಟೂರ್ನಮೆಂಟ್ಗಳು ನಡೆದ ವರ್ಷ, ಚಾಂಪಿಯನ್ ಆದ ದೇಶಗಳು, ರನ್ನರ್ ಅಪ್ ಆದ ದೇಶಗಳು, ಬಾರಿಸಿದ ಗೋಲುಗಳು, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಪೂರ್ತಿ ವಿವರಗಳಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇ ಫುಟ್ಬಾಲ್ ವಿಶ್ವಕಪ್ ನಡೆದ ವರ್ಷ 1930. ಚಾಂಪಿಯನ್ ಆದ ದೇಶ ಉರುಗ್ವೆ, ರನ್ನರ್ ಅಪ್ ಆದ ದೇಶ ಅರ್ಜೆಂಟೀನಾ. ಫೈನಲ್ ಸ್ಕೋರ್ 4-2ರಲ್ಲಿ ಉರುಗ್ವೆ ದೇಶವು ಅರ್ಜೆಂಟೀನಾ ತಂಡವನ್ನು ಸೋಲಿಸಿ ಕಪ್ ಅನ್ನು ಗೆದ್ದುಕೊಂಡಿತು. ಎರಡನೇ ವಿಶ್ವಕಪ್ ನಡೆದ ವರ್ಷ 1934. ಚಾಂಪಿಯನ್ ಆದ ದೇಶ ಇಟಲಿ, ರನ್ನರ್ ಅಪ್ ಆದ ದೇಶ ಚೆಕೋಸ್ಲೋವಾಕಿಯಾ. ಫೈನಲ್ ಸ್ಕೋರ್ 4-2ರಲ್ಲಿ ಇಟಲಿ ದೇಶವು ಚೆಕೋಸ್ಲೋವಾಕಿಯಾ ದೇಶವನ್ನು ಸೋಲಿಸಿ ಕಪ್ ಅನ್ನು ಗೆದ್ದುಕೊಂಡಿತು. ಮೂರನೇ ವಿಶ್ವಕಪ್ ನಡೆದ ವರ್ಷ 1938. ಚಾಂಪಿಯನ್ ಆದ ದೇಶ ಇಟಲಿ, ರನ್ನರ್ ಅಪ್ ಆದ ದೇಶ ಹಂಗೇರಿ. ಫೈನಲ್ ಸ್ಕೋರ್ 4-2ರಲ್ಲಿ ಇಟಲಿ ದೇಶವು ಹಂಗೇರಿ ದೇಶವನ್ನು ಸೋಲಿಸಿ ಕಪ್ ಅನ್ನು ಗೆದ್ದುಕೊಂಡಿತು. ನಾಲ್ಕನೇ ವಿಶ್ವಕಪ್ ನಡೆದ ವರ್ಷ 1950. ಚಾಂಪಿಯನ್ ಆದ ದೇಶ ಉರುಗ್ವೆ, ರನ್ನರ್ ಅಪ್ ಆದ ದೇಶ ಬ್ರೆಜಿಲ್. ಫೈನಲ್ ಸ್ಕೋರ್ 2-1ರಲ್ಲಿ ಉರುಗ್ವೆ ದೇಶವು ಬ್ರೆಜಿಲ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಐದನೇ ವಿಶ್ವಕಪ್ 1954ರಲ್ಲಿ ನಡೆಯಿತು. ಚಾಂಪಿಯನ್ ಆದ ದೇಶ ಜರ್ಮನಿ, ರನ್ನರ್ ಅಪ್ ಆದ ದೇಶ ಹಂಗೇರಿ. ಫೈನಲ್ ಸ್ಕೋರ್ 3-2ರಲ್ಲಿ ಜರ್ಮನಿ ದೇಶವು ಹಂಗೇರಿಯನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಆರನೇ ವಿಶ್ವಕಪ್ ನಡೆದ ವರ್ಷ 1958. ಚಾಂಪಿಯನ್ ಆದ ದೇಶ ಬ್ರೆಜಿಲ್, ರನ್ನರ್ ಅಪ್ ಆದ ದೇಶ ಸ್ವೀಡನ್. ಫೈನಲ್ ಸ್ಕೋರ್ 5-2ರಲ್ಲಿ ಬ್ರೆಜಿಲ್ ದೇಶವು ಸ್ವೀಡನ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಏಳನೇ ವಿಶ್ವಕಪ್ ನಡೆದ ವರ್ಷ 1962ರಲ್ಲಿ. ಚಾಂಪಿಯನ್ಸ್ ಆದ ದೇಶ ಬ್ರೆಜಿಲ್, ರನ್ನರ್ ಅಪ್ ಆದ ದೇಶ ಚೆಕೋಸ್ಲೋವಾಕಿಯಾ. ಫೈನಲ್ ಸ್ಕೋರ್ 3-1ರಲ್ಲಿ ಬ್ರೆಜಿಲ್ ದೇಶವು ಚೆಕೋಸ್ಲೋವಾಕಿಯಾ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಎಂಟನೇ ವಿಶ್ವಕಪ್ ನಡೆದ ವರ್ಷ 1966. ಚಾಂಪಿಯನ್ಸ್ ಆದ ದೇಶ ಇಂಗ್ಲೆಂಡ್, ರನ್ನರ್ ಅಪ್ ಆದ ದೇಶ ಜರ್ಮನಿ. ಪಂದ್ಯದ ಫೈನಲ್ ಸ್ಕೋರ್ 4-2ರಲ್ಲಿ ಇಂಗ್ಲೆಂಡ್ ದೇಶವು ಜರ್ಮನಿ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಒಂಬತ್ತನೇ ಫುಟ್ಬಾಲ್ ವಿಶ್ವಕಪ್ ನಡೆದ ವರ್ಷ 1970. ಚಾಂಪಿಯನ್ಸ್ ಆದ ದೇಶ ಬ್ರೆಜಿಲ್, ರನ್ನರ್ ಅಪ್ ಆದ ದೇಶ ಇಟಲಿ. ಪಂದ್ಯದ ಫೈನಲ್ ಸ್ಕೋರ್ 4-1ರಲ್ಲಿ ಬ್ರೆಜಿಲ್ ದೇಶವು ಇಟಲಿಯನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 1974ರಲ್ಲಿ 10ನೇ ವಿಶ್ವಕಪ್ ಪಂದ್ಯಾವಳಿ ನಡೆಯಿತು. ಚಾಂಪಿಯನ್ಸ್ ಆದ ದೇಶ ಜರ್ಮನಿ, ರನ್ನರ್ ಅಪ್ ಆದ ದೇಶ ನೆದರ್ಲ್ಯಾಂಡ್. ಪಂದ್ಯದ ಫೈನಲ್ ಸ್ಕೋರ್ 2-1ರಲ್ಲಿ ಜರ್ಮನಿ ದೇಶವು ನೆದರ್ಲ್ಯಾಂಡ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 11ನೇ ವಿಶ್ವಕಪ್ 1978ರಲ್ಲಿ ನಡೆಯಿತು. ಚಾಂಪಿಯನ್ಸ್ ಆದ ದೇಶ ಅರ್ಜೆಂಟೀನಾ, ರನ್ನರ್ ಅಪ್ ಆದ ದೇಶ ನೆದರ್ಲ್ಯಾಂಡ್. ಪಂದ್ಯದ ಫೈನಲ್ ಸ್ಕೋರ್ 3-1ರಲ್ಲಿ ಅರ್ಜೆಂಟೀನಾ ದೇಶವು ನೆದರ್ಲ್ಯಾಂಡ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 12ನೇ ವಿಶ್ವಕಪ್ ಪಂದ್ಯಾವಳಿಯು 1982ರಲ್ಲಿ ಜರುಗಿತು. ಚಾಂಪಿಯನ್ಸ್ ಆದ ದೇಶ ಇಟಲಿ, ರನ್ನರ್ ಅಪ್ ಆದ ದೇಶ ಜರ್ಮನಿ. ಪಂದ್ಯದ ಫೈನಲ್ ಸ್ಕೋರ್ 3-1ರಲ್ಲಿ ಇಟಲಿ ದೇಶವು ಜರ್ಮನಿ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 1986ರಲ್ಲಿ 13ನೇ ಫಿಫಾ ವಿಶ್ವಕಪ್ ಪಂದ್ಯಾವಳಿಯು ಜರುಗಿತು. ಚಾಂಪಿಯನ್ಸ್ ಆದ ದೇಶ ಅರ್ಜೆಂಟೀನಾ, ರನ್ನರ್ ಅಪ್ ಆದ ದೇಶ ಜರ್ಮನಿ. ಪಂದ್ಯದ ಫೈನಲ್ ಸ್ಕೋರ್ 3-2ರಲ್ಲಿ ಅರ್ಜೆಂಟೀನಾ ದೇಶವು ಜರ್ಮನಿ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 14ನೇ ವಿಶ್ವಕಪ್ ನಡೆದ ವರ್ಷ 1990. ಚಾಂಪಿಯನ್ಸ್ ಆದ ದೇಶ ಜರ್ಮನಿ, ರನ್ನರ್ ಅಪ್ ಆದ ದೇಶ ಅರ್ಜೆಂಟೀನಾ. ಪಂದ್ಯದ ಫೈನಲ್ ಸ್ಕೋರ್ 1-0ಯಿಂದ ಜರ್ಮನಿ ದೇಶವು ಅರ್ಜೆಂಟೀನಾ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡಿತು. 15ನೇ ವಿಶ್ವಕಪ್ ಪಂದ್ಯಾವಳಿಯು 1994ರಲ್ಲಿ ಜರುಗಿತು. ಚಾಂಪಿಯನ್ಸ್ ಆದ ದೇಶ ಬ್ರೆಜಿಲ್, ರನ್ನರ್ ಅಪ್ ಆದ ದೇಶ ಇಟಲಿ. ಈ ಪಂದ್ಯದಲ್ಲಿ ಯಾವುದೇ ಸ್ಕೋರ್ಗಳು ಬಾರದಿದ್ದಾಗ ಪೆನಾಲ್ಟಿ ಶೂಟೌಟ್ ಮೂಲಕ 3-2ರಲ್ಲಿ ಬ್ರೆಜಿಲ್ ದೇಶವು ಇಟಲಿ ದೇಶವನ್ನು ಸೋಲಿಸಿ ಕಪ್ ಅನ್ನು ಗೆದ್ದುಕೊಂಡಿತು. 16ನೇ ವಿಶ್ವಕಪ್ 1998ರಲ್ಲಿ ಜರುಗಿತು. ಚಾಂಪಿಯನ್ಸ್ ಆದ ದೇಶ ಫ್ರಾನ್ಸ್, ರನ್ನರ್ ಅಪ್ ಆದ ದೇಶ ಬ್ರೆಜಿಲ್. ಫೈನಲ್ ಸ್ಕೋರ್ 3-0ಯಿಂದ ಫ್ರಾನ್ಸ್ ದೇಶವು ಬ್ರೆಜಿಲ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 2002ರಲ್ಲಿ 17ನೇ ವಿಶ್ವಕಪ್ ನಡೆಯಿತು. ಚಾಂಪಿಯನ್ಸ್ ಆದ ದೇಶ ಬ್ರೆಜಿಲ್, ರನ್ನರ್ ಅಪ್ ಆದ ದೇಶ ಜರ್ಮನಿ. ಪಂದ್ಯದ ಫೈನಲ್ ಸ್ಕೋರ್ 2-0ಯಿಂದ ಬ್ರೆಜಿಲ್ ದೇಶವು ಜರ್ಮನಿ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 18ನೇ ವಿಶ್ವಕಪ್ 2006ರಲ್ಲಿ ನಡೆಯಿತು. ಚಾಂಪಿಯನ್ಸ್ ಆದ ದೇಶ ಇಟಲಿ, ರನ್ನರ್ ಅಪ್ ಆದ ದೇಶ ಫ್ರಾನ್ಸ್. ಈ ಪಂದ್ಯದಲ್ಲಿಯೂ ಸಹ ಫೈನಲ್ ಸ್ಕೋರ್ 1-1 ಆಗಿತ್ತು. ಪೆನಾಲ್ಟಿ ಶೂಟೌಟ್ ಮೂಲಕ 5-3ರಲ್ಲಿ ಇಟಲಿ ದೇಶವು ಫ್ರಾನ್ಸ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 19ನೇ ಫಿಫಾ ವಿಶ್ವಕಪ್ 2010ರಲ್ಲಿ ನಡೆಯಿತು. ಚಾಂಪಿಯನ್ಸ್ ಆದ ದೇಶ ಸ್ಪೇನ್, ರನ್ನರ್ ಅಪ್ ಆದ ದೇಶ ನೆದರ್ಲ್ಯಾಂಡ್. ಫೈನಲ್ ಸ್ಕೋರ್ 1-0ಯಿಂದ ಸ್ಪೇನ್ ದೇಶವು ನೆದರ್ಲ್ಯಾಂಡ್ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 20ನೇ ಫಿಫಾ ವಿಶ್ವಕಪ್ 2014ರಲ್ಲಿ ನಡೆಯಿತು. ಚಾಂಪಿಯನ್ ಆದ ದೇಶ ಜರ್ಮನಿ, ರನ್ನರ್ ಅಪ್ ಆದ ದೇಶ ಅರ್ಜೆಂಟೀನಾ.
ಫೈನಲ್ ಸ್ಕೋರ್ 1-0 ಗೋಲಿನಿಂದ ಜರ್ಮನಿ ದೇಶವು ಅರ್ಜೆಂಟೀನಾ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡಿತು. 2018ರಲ್ಲಿ 21ನೇ ಫಿಫಾ ವಿಶ್ವಕಪ್ ಜರುಗಿತು. ಚಾಂಪಿಯನ್ಸ್ ಆದ ದೇಶ ಫ್ರಾನ್ಸ್, ರನ್ನರ್ ಅಪ್ ಆದ ದೇಶ ಕ್ರೊಯೇಷಿಯಾ. ಫೈನಲ್ ಸ್ಕೋರ್ 4-2ರಲ್ಲಿ ಫ್ರಾನ್ಸ್ ದೇಶವು ಕ್ರೊಯೇಷಿಯಾ ದೇಶವನ್ನು ಸೋಲಿಸಿ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. 2022ರಲ್ಲಿ ನಡೆದ 22ನೇ ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ದೇಶವು ಫ್ರಾನ್ಸ್ ದೇಶವನ್ನು ಸೋಲಿಸಿ ಫಿಫಾ ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಫೈನಲ್ ಸ್ಕೋರ್ 3-3 ಸಮಬಲವಾಗಿತ್ತು. ಆನಂತರ ಪೆನಾಲ್ಟಿ ಶೂಟೌಟ್ ಮೂಲಕ 4-2ರಲ್ಲಿ ಅರ್ಜೆಂಟೀನಾ ದೇಶವು ಫ್ರಾನ್ಸ್ ದೇಶವನ್ನು ಸೋಲಿಸಿತು. 2026ರಲ್ಲಿ ನಡೆದ 23ನೇ ಫಿಫಾ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆದ ದೇಶ ಸ್ಪೇನ್, ರನ್ನರ್ ಅಪ್ ಆದ ದೇಶ ಅರ್ಜೆಂಟೀನಾ. ಫೈನಲ್ ಸ್ಕೋರ್ 1-0. ಸ್ಪೇನ್ ದೇಶವು ಅರ್ಜೆಂಟೀನಾ ದೇಶವನ್ನು 1-0 ಗೋಲುಗಳಿಂದ ಸೋಲಿಸಿತು. ವೀಕ್ಷಕರೇ, ಫಿಫಾ ವಿಶ್ವಕಪ್ನಲ್ಲಿ ಜರ್ಮನಿ ದೇಶವು ಅತಿ ಹೆಚ್ಚು ಬಾರಿ ಅಂದರೆ 8 ಬಾರಿ ಫೈನಲ್ ತಲುಪಿದ, ಅದೇ ರೀತಿ ಅತಿ ಹೆಚ್ಚು ಬಾರಿ 4 ಬಾರಿ ರನ್ನರ್ ಅಪ್ ಆದ ದಾಖಲೆಯನ್ನು ಹೊಂದಿದೆ. 1942 ಮತ್ತು 1946ರಲ್ಲಿ ಮಾತ್ರ ವರ್ಲ್ಡ್ ವಾರ್ ಕಾರಣದಿಂದ ವಿಶ್ವಕಪ್ ಅನ್ನು ನಿಲ್ಲಿಸಲಾಗಿತ್ತು. ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ 4 ಬಾರಿ, ನೆದರ್ಲ್ಯಾಂಡ್ ತಂಡ 3 ಬಾರಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿವೆ. ಇದರಲ್ಲಿ ನೆದರ್ಲ್ಯಾಂಡ್ ತಂಡ ಒಮ್ಮೆಯೂ ಟ್ರೋಫಿ ಗೆಲ್ಲದೆ ಅತಿ ಹೆಚ್ಚು ಬಾರಿ ಫೈನಲ್ನಲ್ಲಿ ಸೋತ ತಂಡವಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡಿ. ಹಾಗೆಯೇ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಈ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.